ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಏನಂದ್ರೆ ಆರ್ಡರ್ ಹಾಕ್ಯಾರ ಸರ್, ಯಾವ ಒಬ್ಬ ಗೆಸ್ಟ್ ಲೆಕ್ಚರಿಗೆ ಇಲ್ಲಿವರೆಗೆ ಆರ್ಡರ್ ಇರಲಿಲ್ಲ. ಈಗೇನಂತ ಆರ್ಡರ್ ಹಾಕಿದ್ದಾರೆ ಅವರು, ಯಾವ ಒಬ್ಬ ಅತಿಥಿ ಉಪನ್ಯಾಸಕರು ನಮ್ಮಲ್ಲಿ ಫುಲ್ ಟೈಮ್ ಅಂತ ಕೆಲಸ ಮಾಡುವವರು ಬೇರೆ ಕಡೆ ಅಲ್ಲಿ ಮಾಡಂಗಿಲ್ಲ. ಫುಲ್ ಟೈಮ್ ಅಂತಂದ್ರೆ ನಮಗೆ ನೀವು UGC ಸ್ಕೇಲ್ ಕೊಡ್ತಾ ಇದ್ದಾರೆ ಸರ್. ಕೆಲಸಕ್ಕೆ ಮಾತ್ರ ಫುಲ್ ಟೈಮು ಪಗಾರ ಕೊಡೋದು ಅಂತಂದರೆ 3 ತಿಂಗಳಿಗೋ 4 ತಿಂಗಳಿಗೋ, ಇದೇ 3 ತಿಂಗಳು 4 ತಿಂಗಳಿಗೋ ಅಲ್ಲಿ ಪರ್ಮನೆಂಟ್ ಉಪನ್ಯಾಸಕರಿಗೆ ಕೊಟ್ಟು ತೋರಿಸಂತ ಹೇಳ್ರಿ ಅವ್ರಿಗೆ. 3 ತಿಂಗಳು 4 ತಿಂಗಳು ಅವ್ರಿಗೆ ಹೊಟ್ಟಿದೆ, ನಮ್ಗೆ ಹೊಟ್ಟೆ ಇಲ್ವಾ ಸರ್? ಸೊ ಯಾಕೆ ಈ ಒಂದು ಮಲತಾಯಿ ಧೋರಣೆ, ಯಾಕೆ ಈ ಅನ್ಯಾಯ ನಮ್ಮಂಥ ಬಡಜೀವಿಗಳ ಮೇಲೆ ಅಂತ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಸರ್. ನಿಮ್ಮ ಮಾಧ್ಯಮದವ್ರ ಮೂಲಕ ಅವರನ್ನು ನೀವು ತಡೆ ಹಿಡಿಬೇಕು ಸರ್, ಅವ್ರ ಬಗ್ಗೆ ಕ್ವಶನ್ಸ್ ಮಾಡಬೇಕು. ನಾವಂತೂ ಡೈರೆಕ್ಟ್ ಅವರಿಗೆ ಮಾತಾಡೋಕ್ಕಾಗಂಗಿಲ್ಲ, ನಿಮ್ಮ ಹತ್ರ ಆ ಪವರ್ ಇದೆ ಅಂತ ಹೇಳ್ತಾ ಇದ್ದೀವಿ. ಯಾವ ಒಂದು ಹಕ್ಕಿನ ಮೇಲೆ ಒಬ್ಬ ಅತಿಥಿ ಉಪನ್ಯಾಸಕನ್ನ ಬೇರೆ ಕಾಲೇಜ್ಗಳಲ್ಲಿ ಮಾಡಬಾರ್ದು ಅಂತ ಎಲ್ಲಿ ರೂಲ್ಸ್ ಇದೆ ತೋರಿಸಿ ಸರ್. ಇವತ್ತು ನಾವು ಕೋರ್ಟಿಗೆ ಹೋದ್ರಪ್ಪ ಅಂತಂದ್ರೆ ನಾಳೆ ಕ್ವಶನ್ ಆಗುತ್ತೆ, ಹೌದಪ್ಪ ನೀವು ಅವ್ರಿಗೆ ಪರ್ಮನೆಂಟ್ ಅಂತ ತೊಗೊಂಡಿರ 12 ಫುಲ್ ಟೈಮ್ ಅಂತೇಳಿ ದುಡಿಸ್ಕೊಬೋದು, ಕೆಲಸ ಬೇರೆ ಕಡೆ ಮಾಡ್ಬೇಡಂಬೋದು, ಕಡಿಮೆ ಸಂಬಳ ಕೊಡೋದು, 10 ತಿಂಗಳ ಸಂಬಳ ಕೊಡೋದು, ಅದು 3 ತಿಂಗಳಿಗೆ 4 ತಿಂಗಳಿಗೆ ಕೊಡೋದು ಸರ್. ಇವತ್ತಿನ ಪರಿಸ್ಥಿತಿ ಯಾವುದು ನೋಡಿ ಸರ್, ಒಂದು ತರಕಾರಿ ತರಬೇಕಾಗಿದ್ರೆ 100 ರೂಪಾಯಿ ಸಾಲೋದಿಲ್ಲ ಸರ್. ನಾವು 3 ತಿಂಗಳ ನಮ್ಮ ಜೀವನ, ನಮ್ಮ ಮನೆಯನ್ನು ಹೆಂಗೆ ನಡೆಸ್ಕೋಬೇಕು? ಯಾಕೆ ಈ ಧೋರಣೆ ಮಾಡ್ತಾ ಇದ್ದಾರೆ? ಸರ್ಕಾರಗಳನ್ನು ನಾವು ಯಾಕೆ ಅರಿಸ್ತೀವಿ ಸರ್? ನಮ್ಮ ದೇವರಂತ ನಾವು ಯಾಕೆ ಅಂತೀವಿ ಸರ್ಕಾರನ? ಅದು ನಮ್ಮನ್ನು ಏನಾದರೂ ಕಾಪಾಡುತ್ತೆ ಅಂತ, ನಮ್ಮ ಸಮಯಕ್ಕೆ ಕಾಪಾಡಲಿಲ್ಲ, ನಾವು ಸುಟ್ಟೋದ ಮೇಲೆ ನಮಗೆ ಮಂತ್ರ ಕೆಬ್ಬಿಸ್ತೀನಿ ಅಂತಂದ್ರೆ ಹೆಂಗೆ ಪಾಸಿಬಿಲಿಟೀಸ್ ಅದ? ಸೊ ಇವೆಲ್ಲ ಧೋರಣೆಗಳನ್ನು ಅವ್ರು ಕಡೆಗಿಟ್ಟು ರೂಪುರೇಷೆಗಳನ್ನು ಚೆನ್ನಾಗಿ ಹಾಕೊಂಡ್ಬಿಟ್ಟು ಪ್ರತಿಯೊಬ್ಬರ ಜೀವನದಲ್ಲೇ ಚೆಲ್ಲಾಟ ಆಡೋ ರೀತಿಯಲ್ಲಿ ಅವರು ಮುಂದೆ ಇದನ್ನು ಮಾಡ್ಕೋಬೇಕು. ಇವ್ರು ಈ ಗೆಸ್ಟ್ ಎಂಬಂಥ ಪದ ಇರಲಿಲ್ಲ ಅಂತಂದ್ರೆ ನಾವ್ಯಾಕೆ ಬರ್ತಿದ್ವಿ? ಯಾಕೆ ಇಟ್ಟರು ಗೆಸ್ಟ್ ಅಂತ ಪದ? ಬೇಕಾಗಿರಲಿಲ್ಲ. ಸೊ ಇವೆಲ್ಲ ಸಮಸ್ಯೆಗಳು ಭಾಳಷ್ಟು ಸರ್. ನಂದ್ಕೊಳ್ಬೇಕಂತಂದ್ರೆ ಪ್ರತಿಯೊಬ್ಬರು ಮನೆ ಹೊಕ್ಕಿ ನೋಡಿ ನೀವು ಸರ್. ಈಗೆಲ್ಲ ಅಂತಾರೆ ಕ್ವಾಲಿಫೈಡ್ ಬೇಕು. ಕ್ವಾಲಿಫೈಡ್ ಇದ್ದವರು ಇವರೆಲ್ಲ ಇವತ್ತು ಸ್ಮಾರ್ಟ್ ಬೋರ್ಡು ಅಥವಾ ಪ್ರೊಜೆಕ್ಟರ್ ತಂದು ಹಾಕಿದ್ದಾರೆ, ಕಾಗೆ ಗುಬ್ಬಿಗಳು ಮನೆ ಮಾಡಿವೆ. ಇಲ್ಲಿ ಯಾರೊಬ್ಬರು ಪರ್ಮನೆಂಟ್ದವರು ಓಪನ್ ಮಾಡೋದನ್ನು ಇದು ಮಾಡ್ತಾ ಇಲ್ಲ. ಸೊ ಇದು ಗೆಸ್ಟ್ ಲೆಕ್ಚರ್ಸ್ಗಳು ಅದನ್ನು ಓಪನ್ ಮಾಡಿ ನಾವು ಅದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಬಟ್ ಇವೆಲ್ಲವನ್ನು ಭಾಳಷ್ಟು ನಮ್ಮದು ಹೊರಗೆ ಹಾಕೊಂಬೋದು ಸರಿಯಲ್ಲ. ಎಜುಕೇಷನ್ ಬಗ್ಗೆ ನಮಗೂ ಕೂಡ ನಮಗೇನಪ್ಪ ಅಂದ್ರೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಸೊ ಸರ್ಕಾರ ನಮ್ಮ ಮೇಲೆ ಗಮನವನ್ನು ಹರಿಸ್ಬಿಟ್ಟು ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು. ಇಲ್ಲಾಂತಂದರೆ ಮತ್ತೆ ಅದೇ ಹೋರಾಟ, ಅದೇ ನೆಲಕ್ಕಿರೋದು, ಅದೇ ಅರೆಬತ್ತಲೆ ಇವೆಲ್ಲೇ ನಡೀತಾರೆ ನೋಡಿ. ದಿನ ಸಾಯೋರಿಗೆ ಅಳವ್ರು ಯಾರಂತ ಒಂದು ಪರಿಸ್ಥಿತಿ ಇವತ್ತು ನಮ್ದು ಆಗ್ಬಿಟ್ಟಿದೆ ನೋಡಿ ಸರ್. ಸೊ ಧನ್ಯವಾದ ಸರ್. ನಮ್ಮ ಬೇಡಿಕೆಗಳು ಸುಮಾರು ವರ್ಷಗಳಿಂದ ಏನಪ್ಪಾ ಅಂತಂದ್ರೆ ಸರ್ಕಾರ ಮುಂದೆ, ಯಾವುದೇ ಸರ್ಕಾರ ಇರಲಿ ಅವ್ರ ಮುಂದೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ವಿ. ಇಲ್ಲಿವರೆಗೂ ಯಾವ ಸರ್ಕಾರನೂ ಕೂಡ ನಮ್ಮ ಬೇಡಿಕೆನ ಈಡೇರಿಸಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಾವಣೆ ಆಗ್ತದೆ, ಆದ್ರೆ ನಮ್ಮ ಹಣೆಬರಹ ಬದಲಾವಣೆ ಆಗಿಲ್ಲ. ಯಾಕಂತಂದ್ರೆ ಅತಿಥಿ ಉಪನ್ಯಾಸಕರನ್ನ ಹೊಡಿದೇ ಆಡ್ತಕ್ಕಂಥವೇ ಈ ರಾಜಕೀಯ ಸರ್ಕಾರಗಳು. ಇವ್ರದೊಂದು ಸೆಲೆಬಸ್ ಆಗಿ ಬಿಟ್ಟಿದೆ ಇವ್ರದೇ. ಹೇಗಂತಂದ್ರೆ ನಾವು 2009 ಅಥವಾ ನಟ್ಟು ಸ್ಲಟ್ಟು PhD ಅಂತಕ್ಕಿಂತ ಪೂರ್ವ ನೀವು ನಮ್ಮ ನೇಮಕಾತಿ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನಮ್ಮ ವಯಸ್ಸು ಏನಿತ್ತು, ನಮ್ಮ ಏಜಿನ ಪ್ರಕಾರನೇ, ನಮ್ಮ ಅರ್ಹತೆ ಪ್ರಕಾರನೇ ನೀವು ನೇಮಕಾತಿ ಮಾಡ್ಕೊಂಡಿದ್ದೀರಿ. ಸರ್ಕಾರಕ್ಕೆ ಕಡಿಮೆ ಸಂಬಳದಲ್ಲಿ ದುಡಿದು ಪಾಠ ಮಾಡಬೇಕಂತ ಏಕೈಕ ಏನಾದ್ರು ಇದ್ರೆ ಅತಿಥಿ ಉಪನ್ಯಾಸಕರ ಸಂಘ ಅಂತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ವರ್ಷ ಹೋರಾಟ ಮಾಡ್ಕೊತ ಬಂದಿದ್ದೇವೆ ಸರ್. ಪ್ರತಿ ಸರ್ಕಾರ ಯಾವುದೇ ರೀತಿ ಅಂದ್ರೆ ನಮಗೆ ಮಲ್ತಾಯ ಧೋರಣೆ ಮಾಡ್ಕೊತ ಬಂದಿದೆ. ಇದು ಸರ್ಕಾರ ಹೆಚ್ಚು ಮಾಡಿದೆ, ಕಾಂಗ್ರೆಸ್ ಸರ್ಕಾರ. ಬೇಡಿಕೆ ನಾವು ಹೋದ ವರ್ಷ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನ್ ಹೇಳಿತು ಅಂತಂದ್ರೆ, ನಿಮಗೆ ಮಹಿಳೆಯರಿಗೆ ಹೆರಿಗೆ ರಜೆ ಕೊಟ್ಟಿಲ್ಲ. ಒಂದ್ ರಜೆ ಕೊಡ್ತಾ ಅಂತಂದ್ರು. ಅದು ಒಂದು ಆಗಿದೆ ಸರ್, ಅದು ಒಂದಾಗಿದೆ. ಇನ್ನ ಸಂಬಳ ಒಂದಾಗಿದೆ. ಹೆಲ್ತ್ ಇನ್ಶೂರೆನ್ಸ್ ಆಗಿಲ್ಲ, ಹಿರೇಗಂಟೆ ಕೊಟ್ಟಿಲ್ಲ. ಎಲ್ಲರಿಗಿಂತ ಹೆಚ್ಚಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಸೇವಾ ಭದ್ರತೆ ಮಾಡ್ತು ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಇದೆ, ಮಾಡಿಲ್ಲ. ಅದರ ಅಧ್ಯಕ್ಷ ಗೃಹ ಮಂತ್ರಿ ಅವರಾದಕ್ಕಂತೆ G. ಪರಮೇಶ್ವರ್ ಅವರೇ ಇದ್ದಿದ್ದಾರೆ. ಇಲ್ಲಿವರೆಗೆ ಸರ್ ನಮ್ದು ಯಾವುದೇ ಒಂದು ಅತಿಥಿ ಉಪನ್ಯಾಸಕರನ್ನ ಯಾವುದೇ ಬೇಡಿಕೆ ಈಡೇರಿಸಿಲ್ಲ ಸರ್ಕಾರ. ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಂದಂತ ಈ ಉನ್ನತ ಶಿಕ್ಷಣ ಸಚಿವರು ಬಂದಂತ ನಮ್ಮ ಕರ್ಮ ಭೋಗಿಸ್ಬೇಕಾಗಿದೆ. ಯಾಕಂತಂದ್ರೆ ಅವ್ರಿಗೆ ನಾಲೆಜ್ ಇದೆಯೋ ಬಿಟ್ಟಿದೋ ಗೊತ್ತಿಲ್ಲ. ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಹೊಸ ರೂಲ್ಸ್ಗಳು ತಗೊಂಡ್ಬರ್ತಾರೆ. ಅವರೇ ಮಾಡ್ತಾರೋ ಅಥವಾ ಅವ್ರ ತೆಳಗೆ ಇರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ತಾರೋ
ಅದು ನಮಗೆ ಗೊತ್ತಿಲ್ಲ. ಆದರೆ ಅತಿಥಿ ಉಪನ್ಯಾಸಕರನ್ನ ಕೊಲ್ಲುವ ಕೆಲಸ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾಡ್ತಿದ್ದಾರೆ. ಏನ್ ಹೇಳ್ಬೇಕಂತ ಸರ್, ನಮ್ಮ ಆಗ್ರಹ ಇಷ್ಟೇ, ಫೆಬ್ರವರಿ 14ವರೆಗೂ ಏನು ಹೈಕೋರ್ಟ್ ಅಲ್ಲಿ ಒಂದು ತೀರ್ಪು ಬರೆದಿದೆ ಸರ್, ಅದಕ್ಕೆ ಕಾಯ್ತಾ ಇದ್ದೆವು. ಅದಾದ ನಂತರ 15 ತಾರೀಕಿನಿಂದ ನಮ್ಮ ಉಗ್ರವಾದ ಹೋರಾಟ ಇರುತ್ತದೆ. ನಮ್ಮ ಕುಟುಂಬ ಸಹಿತ ಈ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಸರ್. ಪ್ರತಿ ಒಂದು ಸರ್ಕಾರಕ್ಕೆ ನಾವು ಅರ್ಜಿಗಳೆಲ್ಲ ಸರ್, ನಾವ್ ಎಷ್ಟು ವರ್ಷ ಮಾಡಿದ್ವು ಅಂತಕ್ಕಂಥ ಆ ಸರ್ಕಾರದಲ್ಲೇ ರೆಕಾರ್ಡಿಂಗ್ ಇದೆ ಸರ್. ಯಾಕಂದ್ರೆ ನಮ್ಮನ್ನ ಸುಮ್ನೆ ಅಪ್ಲಿಕೇಶನ್ ಹಾಕಿ ತಗೊಂಬಂಗಿಲ್ಲ ಸರ್, ಕೌನ್ಸಿಲಿಂಗ್ ಮಾಡಿ ತಗೋತೀವಿ ಸರ್. ನಮ್ಮನ್ನ ಮ್ಯಾರಿಟ್ ಮೇಲೆ ತಗೋತೀವಿ. ನಮ್ಮನ್ನ ಸರ್ಕಾರ ಸಂಬಳ ಕೊಡ್ತಾ ಇದೆ, ಹೌದಲ್ಲ ಸರ್? ಸರ್ಕಾರದಲ್ಲಿ ಇರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಿಗೆ ಅದು ಗಮನಕ್ಕೆ ಬರ್ಬೇಕು ಸರ್, ಅವ್ರಿಗೆ ಅರಿವು ಇರಬೇಕು. ಈ ಸಂದರ್ಭದಲ್ಲಿ ಹೇಳ್ಬೇಕಂತ ನಮಗೆ ಮಾತಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತೇನೆ ಸರ್. ಚಂದ್ರಕಾಂತ್ ಶಿರ್ವೆ, ಜಿಲ್ಲಾಧ್ಯಕ್ಷ. ನಾವು ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರುವಂತಹದ್ದು ಏನು ಅಂತಂದ್ರೆ, ಮುಖ್ಯವಾಗಿ ನಮ್ಮ ಕೆಲವು ಬೇಡಿಕೆಗಳಿದಾವ. ನಮ್ಗೆ ಇವತ್ತಿಗೂ ಸಮೇತ ಏನಪ್ಪಾ ತಿಂಗಳ ಸ್ಯಾಲ್ರಿ ಆಗ್ತಾ ಇಲ್ಲ. 2.5 ತಿಂಗಳಾಗಿದ್ರೆ ಇವತ್ತಿಗೂ ಸ್ಯಾಲ್ರಿ ಕೊಟ್ಟಿಲ್ಲ. ಆಮೇಲಾಗಿ ಹೈಕೋರ್ಟ್ ಎಲಿಜಿಬಲ್ ದವ್ರಿಗೆ ಮಾತ್ರ ತಗೊಳ್ಬೇಕು, ಆಯ್ಕೆ ಮಾಡಬೇಕು ಅತಿಥಿ ಉಪನ್ಯಾಸಕರಿಗೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ 2009ರ MPhil ಗಳನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಇವರೆಲ್ಲ ನಾವು ಮೊದಲಿನ ಹಿಡಿದನೆ ಮಾಡ್ಕೊಂಡು ಬಂದಿರತಕ್ಕಂಥ 2009 ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಡಿಮ್ಯಾಂಡ್ಗಾಗಿ ಮಾಡ್ತಾ ಇದ್ದೀವಿ. ಮೇಲಾಗಿ ಸರ್ಕಾರ ನೇಮಕ ಮಾಡ್ತಕ್ಕಂತಹ ಉಪನ್ಯಾಸಕರ ಭರ್ತಿಗಾಗಿ ಅತಿಥಿ ಉಪನ್ಯಾಸಕರನ್ನು ಸಹ ಪರಿಗಣಿಸಬೇಕು ಅನ್ನುವಂಥದ್ದು. ಯಾಕೆಂದ್ರೆ ನಮ್ಗೆ ವಯಸ್ಸು ಮೀರಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ವಯಸ್ಸು ಮೀರಿ ಹೋಗಿಲ್ಲ. ನಾವು ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಮೊದಲಿನ ನಮ್ಮ ವಯಸ್ಸಿದ್ದರಿಂದನೂ ಇಲ್ಲೇನೆ ಸೇವೆ ಮಾಡ್ಕೊಂಡು ಇದ್ದಿದ್ದೀವಿ ನಾವು. ಹಾಗಾಗಿ ನಮ್ಮ ವಯಸ್ಸು ಮುಗಿದಿದೆ ಅನ್ನುವಂತಹ ಮಾತು ಇದು ಬಹಳ ತಪ್ಪಾಗ್ತದ ಅನ್ನುವಂಥದ್ದು. ನಮ್ಮ ವಯಸ್ಸು ಯಾವಾಗಿತ್ತು ಅವಾಗ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಯಾವುದೇ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಪರಿಗಣಿಸಬೇಕು ಅನ್ನುವಂಥದ್ದು. ನಮ್ಗೆ ವಯಸ್ಸೇನು ಹೋಗಿಲ್ಲ. ಮೇಲಾಗಿ MPhil ಅಥವಾ PhDಗಳು ಇದು MPhil ದವ್ರಿಗೆ ಕನ್ಸಿಡರ್ ಮಾಡಲ್ಲ, ನಾನ್ ಎಲಿಜಿಬಲ್ ದವ್ರಿಗೆ ಹೊರ ಹಾಕ್ತೀವಿ ಅನ್ನುವಂಥ ಸರ್ಕಾರದ ಧೋರಣೆ ಇದೆ. ಒಂದ್ ವೇಳೆ ಹೊರಗೆ ಹಾಕಿದ್ರು ಅವ್ರು ಇವಾಗ 50, 55, 58 ವರ್ಷ ಆಗಿದ್ಮೇಲೆ ಇದುವರೆಗೆ 20, 18 ವರ್ಷ ತನಕ ಸೇವೆ ಮಾಡಿ ಸರ್ಕಾರಕ್ಕೆ ಉಳಿತಾಯ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ಇಡುಗಂಟ ಅಂತ ಒಂದು 25 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಮುಂದೆ ಹೆಲ್ಪ್ ಆದ್ರೂ ಆಗ್ತದ. ಈಗ ಇಲ್ಲಿ ತನಕ ಸೇವೆ ಮಾಡಿ ನೇರವಾಗಿ ಹೊರಗೆ ಹಾಕಿದ್ರೆ ಅವ್ರ ಸಂಸಾರ ಏನಾಗ್ಬೇಕು? ಇವ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಮಕ್ಕಳು, ಹೆಂಡ್ರು, ಪೇರೆಂಟು, ಇವ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ. ಆ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಸರಿಯಾದಂತಹ ಸೂಕ್ತ ಕ್ರಮ ಕೈಗೊಳ್ಬೇಕನ್ನುವಂಥದ್ದು ನಾನು ಆಗ್ರಹಿಸ್ತೀನಿ. ಡಾಕ್ಟರ್ ಮಾರುತಿ ಮರ್ಪಳ್ಳಿ, ಗುಲ್ಬರ್ಗ.